ಪಶ್ಚಿಮ ಬಂಗಾಳಕ್ಕೆ ಮೋದಿ ಸರ್ಕಾರ ಕೊಡುಗೆಯನ್ನ ಕೊಟ್ಟಿದೆ. ಪಶ್ಚಿಮ ಬಂಗಾಳಕ್ಕೆ ಇದೀಗ ಮೋದಿ ಸರ್ಕಾರ ಕೊಡುಗೆಯನ್ನ ಕೊಟ್ಟಿರುವಂತದ್ದು. ಡಾಂಗ್ಕೂನ್ನಿಂದ ಸೂರತ್ವರೆಗೂ ಕೂಡ ದೇಶದಲ್ಲಿ 3 ಏಮ್ಸ್ಗಳ ಸ್ಥಾಪನೆಗೆ ನಿರ್ಧಾರವನ್ನ ಮಾಡಲಾಗಿದೆ. 5 ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳ ಸ್ಥಾಪನೆಗೆ ಅನುಮೋದನೆಯನ್ನು ಕೂಡ ಕೊಟ್ಟಿರುವಂತದ್ದು. ಜಿಲ್ಲಾಸ್ಪತ್ರೆ ಮೇಲ್ದರ್ಜೆಗೆ ಆಯುಷ್ ಕೇಂದ್ರ, ರೋಗ ನಿರ್ಣಯ, ಪುನರ್ವಸತಿ ಕೇಂದ್ರ ಹೀಗೆ ಹಲವು ರೀತಿಯಾದಂತಹ ನಿರ್ಧಾರವನ್ನ ಮಾಡಲಾಗಿದೆ. ಸೇರಿ ಆರೋಗ್ಯ ಸಂಕೀರ್ಣಗಳ ಉನ್ನತಿಗೆ ನಿರ್ಧಾರವನ್ನ ಮಾಡಿರುವಂತದ್ದು. ಇನ್ನು ಕ್ಯಾನ್ಸರ್ ಸಂಬಂಧಿತ ಕೆಲವೊಂದಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಪಶ್ಚಿಮ ಬಂಗಾಳಕ್ಕೆ ಈ ಮುಖಾಂತರ ಮೋದಿ ಸರ್ಕಾರ ಕೊಡುಗೆಯನ್ನ ಕೊಟ್ಟಿದೆ. ಡಾಂಗ್ಕೂನ್ನಿಂದ ಸೂರತ್ವರೆಗೂ ಕೂಡ ಸರಕು ಸಾಗಣೆ ಕಾರಿಡಾರ್, ದೇಶದಲ್ಲಿ 3 ಏಮ್ಸ್ಗಳ ಸ್ಥಾಪನೆಗೆ ನಿರ್ಧಾರವನ್ನ ಮಾಡಿರುವಂತದ್ದು. 5 ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳ ಸ್ಥಾಪನೆಯನ್ನ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆ ಮೇಲ್ದರ್ಜೆಗೆ ಆಘಾತ ಕೇಂದ್ರಗಳ ಸಂಖ್ಯೆ ಕೂಡ ಕೊಟ್ಟಿರುವಂತದ್ದು. ಇನ್ನು ಆಯುಷ್ ಕೇಂದ್ರ, ರೋಗ ನಿರ್ಣಯ ಸೇರಿದಂತೆ ಹಲವು ರೀತಿಯಲ್ಲೂ ಕೂಡ ಈ ಒಂದು ಬಜೆಟ್ನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ.